ಸಂಘದ ಅಧ್ಯಕ್ಷರೇ, ಗೌರವಾನ್ವಿತ ಪತ್ರಕರ್ತರೆ, ಈ ಒಂದು ಪತ್ರಿಕಾ ಸಭೆಯನ್ನು ಕರೆದಿರುವಂಥ ಮಹತ್ವಪೂರ್ಣ ಉದ್ದೇಶ ಏನಂದರೆ, ಮೂರನೇ ರಾಷ್ಟ್ರೀಯ ಲೋಕ ಅದಾಲತ್ ಬಂದಿದೆ. ಅದು ದಿನಾಂಕ 19/9/2026ಕ್ಕೆ ನಿಗದಿಯಾಗಿದೆ. ಈ ಮೊದಲು 12/9/26ಕ್ಕೆ ಅಂತ ನಿಗದಿಯಾಗಿತ್ತು. ಅದು ಆಡಳಿತಾತ್ಮಕ ಕಾರಣಗಳಿಗಾಗಿ ಅದನ್ನು ಮುಂದಿನ ದಿನಾಂಕಕ್ಕೆ ನಿಗದಿಪಡಿಸಿದ್ದಾರೆ. ಆ ದಿನಾಂಕದಂದು ನಮ್ಮ ಚಳ್ಳಕೆರೆಯ ನ್ಯಾಯಾಲಯಗಳ ಎಲ್ಲ ಪ್ರಕರಣಗಳಲ್ಲಿ, ರಾಜಿ ಆಗುವಂಥ ಪ್ರಕರಣಗಳಲ್ಲಿ ರಾಜಿ ಸಂಧಾನದ ಮೂಲಕ ಆ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಬೋದು. ಈ ಪ್ರಕರಣಗಳನ್ನು ವಕೀಲರುಗಳು, ವಾದ್ಯಗಾರರು ಅಥವಾ ಪಕ್ಷಗಾರರು ಸ್ವತಃ ಅರ್ಜಿ ಕೊಟ್ಟು ಮಾಹಿತಿ ಕೊಟ್ಟು ಸಹ ರಾಜಿಗೆ ಮುಂದಾಗ್ಬೋದು. ಈ ರಾಜಿ ಸಂಬಂಧಪಟ್ಟ ಹಾಗೆ ತಾಲೂಕು ಮಟ್ಟದ ತಾಲೂಕು ಕಾನೂನು ಸೇವಾ ಸಮಿತಿ ಇರುವುದರಿಂದ ತಾಲೂಕು ಕಾನೂನು ಸೇವಾ ಸಮಿತಿಗೆ ಕೂಡ ಅರ್ಜಿನ ಕೊಡ್ಬೋದು. ಈ ನ್ಯಾಯಾಲಯದ ಆವರಣದಲ್ಲಿಯೇ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿ ಇದೆ. ಅಲ್ಲಿ ಕಚೇರಿಯಲ್ಲಿ ಗುಮಾಸ್ತರಿರ್ತಾರೆ, ಅವರಲ್ಲಿ ಕೂಡ ಅರ್ಜಿ ಕೊಡ್ಬೋದು. ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿಯ ಕಾರ್ಯದರ್ಶಿಯಾದಂಥ ನಮ್ಮ ಗೌರವಿತ ಸಹೋದರಿ ನ್ಯಾಯಾಧೀಶರು, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಇರ್ತಾರೆ, ಅವರಲ್ಲಿ ಕೂಡ ಅರ್ಜಿನ ಕೊಡ್ಬೋದು. ಅಥವಾ ನೇರವಾಗಿ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾಗಿ ನಾನು ಕರ್ತವ್ಯ ಕೊಡ್ಬೋದಾಗಿದೆ. ಈ ರಾಜಿ ಆಗುವ ಪ್ರಕರಣಗಳನ್ನು ಮಾತ್ರ ನಾವು ತಗೊಳ್ತೀವಿ. ರಾಜಿ ಆಗಲಾದ ಪ್ರಕರಣಗಳನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ರಾಜಿ ಆಗುವ ಪ್ರಕರಣಗಳು ಅಂದರೆ ಅಪರಾಧಿಕ ಪ್ರಕರಣಗಳಲ್ಲಿ ರಾಜಿ ಆಗುವಂಥ ಪ್ರಕರಣಗಳು, ಆಮೇಲೆ ಚೆಕ್ ಅಮಾನ್ಯ ಪ್ರಕರಣಗಳು, ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ವಿಚ್ಛೇದನ ಹೊರತುಪಡಿಸಿ ಬೇರೆ ಎಲ್ಲ ವಿಚಾರಗಳು, ಇನ್ನು ಪಾಲಿನ ದಾವೆ, ಜೀವನಾಂಶದ ದಾವೆ, ಹಣದ ವಸೂಲಾತಿ, ಬೇರೆ ಒಪ್ಪಂದಗಳ ಅಥವಾ ಕರಾರಿನ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ದಾವೆಗಳು, ಇವೆಲ್ಲವುಗಳನ್ನು ಕೂಡ ಪರಸ್ಪರ ಉಭಯದರು ಮಾತುಕತೆ ನಡೆಸಿ ಅದನ್ನು ಸಂಧಾನಪಡಿಸಿಕೊಂಡು ಬಗೆಹರಿಸ್ಕೊಳ್ಬೋದು. ಈಗ ಇದ್ರ ಜೊತೆಗೆ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕೂಡ ನಾವು ದಾಖಲಿಸ್ಕೊಳ್ತೀವಿ. ಯಾವುದೇ ಪಕ್ಷಗಾರರು ಅಥವಾ ಯಾವುದೇ ತೊಂದರೆಗೊಳಗಾದವರು ನೇರವಾಗಿ ನ್ಯಾಯಾಲಯದಲ್ಲಿ ಒಂದು ವ್ಯಾಜ್ಯವನ್ನೇ ಹೂಡಬೇಕು ಅಂತ ಇಲ್ಲ. ಅದಕ್ಕಿಂತ ಮೊದಲು ತಮ್ಮ ಒಂದು ವಿಷಯವನ್ನು ಒಂದು ಲಿಖಿತವಾಗಿ ಸಾಮಾನ್ಯ ಸರಳ ಪುರಾವೆಯೊಂದಿಗೆ ಕೊಟ್ಟರೆ ಅದನ್ನು ನಾವು ಎದುರುದಾರರಿಗೆ ತಿಳಿಸಿ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ವಿಚಾರ ಮಾಡಿ ಮತ್ತು ಚರ್ಚೆ ಮಾಡಿ, ಅಥವಾ ಒಂದು ನ್ಯಾಯಾಲಯಗಳಿಗೆ ಅದನ್ನು ಕಳಿಸ್ಕೊಟ್ಟು ಆ ನ್ಯಾಯಾಲಯದ ಪೀಠಾಸೀನಾಧಿಕಾರಿಯವರು ಬಂದ ಸಂಧಾನಗಳನ್ನು ಮಾಡಿ, ಮತ್ತು ವಕೀಲರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ, ಅಥವಾ ವಕೀಲರ ಸಂಘದಿಂದ ಇರ್ತಕ್ಕಂಥ ಹಿರಿಯ ವಕೀಲರು, ಅಥವಾ ಮಧ್ಯಸ್ಥಿಕೆಗಾರರು, ಅಥವಾ ಪ್ಯಾನಲ್ ವಕೀಲರು, ಅವ್ರ ಸಹಾಯ ಕೂಡ ಪಡ್ಕೊಂಡು ಆ ರಾಜಿ ಸಂಧಾನವನ್ನು ಮಾಡಿಕೊಂಡು ರಾಜಿ ಸಂಧಾನದಲ್ಲಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದು. ಈ ರಾಜಿ ಸಂಧಾನ ಅಥವಾ ಈ ಲೋಕ ಅದಾಲತಿನ ಮಹತ್ವಪೂರ್ಣ ಉದ್ದೇಶ ಏನಂದರೆ, ಯಾರೊಬ್ಬರು ಗೆಲ್ಲುವುದೂ ಅಲ್ಲ, ಸೋಲುವುದೂ ಅಲ್ಲ, ಇಬ್ಬರೂ ಪರಸ್ಪರ ಗೆಲ್ಲುವಂಥದ್ದು, ಯಶಸ್ವಿ ಆಗುವಂಥದ್ದು, ತಮ್ಮ ಸಮಸ್ಯೆಗೆ ಸಣ್ಣ ಮಟ್ಟದಲ್ಲಿ ಸರಳವಾಗಿ ಅತಿ ಶೀಘ್ರವಾಗಿ ನ್ಯಾಯ ಪಡೆಯುವಂಥದ್ದು, ಬಗೆಹರಿಸ್ಕೊಳ್ಳುವಂಥದ್ದು. ಮತ್ತು ಈ ರಾಜಿ ಸಂಧಾನಕ್ಕೆ ಅಥವಾ ಈ ಲೋಕ ಅದಾಲತ್ಗೆ ಯಾವುದೇ ಹಣದ ಖರ್ಚು ಇಲ್ಲ, ಯಾವುದೇ ಹಣ ಕೊಡಬೇಕಾಗಿಲ್ಲ, ಎಲ್ಲವೂ ಉಚಿತವಾಗಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಅಥವಾ ಹಿರಿಯ ವಕೀಲರನ್ನು ಕೂಡ ಕೇಳ್ಕೋಬೋದು. ಅವ್ರಿಗೆ ನಾವು ಈಗಾಗಲೇ ಸಭೆಯಲ್ಲಿ ಮನವಿ ಮಾಡಿದ್ದೇವೆ. ಅವರು ಕೂಡ ಎಲ್ಲ ಪಕ್ಷಗಾರರಿಗೆ ಅಥವಾ ಸಾರ್ವಜನಿಕ ವ್ಯಾಜ್ಯಗಾರರಿಗೆ ಸಹಾಯ ಮಾಡಲಿದ್ದಾರೆ. ಇದೇನೆಂದರೆ, ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗೆ ಎಲ್ಲರೂ ಏನು ಈ ಕಾನೂನಿನ ಜ್ಞಾನ ಉಳ್ಳವರು ಅವರಿಗೆ ಸಹಕಾರ ಕೊಟ್ಟು, ನೊಂದವರಿಗೆ ಮತ್ತು ಸಮಸ್ಯೆಲಿರೋರಿಗೆ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದು, ಅವರಿಗೊಂದು ತಿಳುವಳಿಕೆ ಮೂಡಿಸೋದು, ಒಂದು ಸಮಾಧಾನ ಹೇಳುವಂಥದ್ದು, ಬುದ್ಧಿವಾದ ಹೇಳಿ ಅವ್ರನ್ನ ಒಗ್ಗೂಡಿಸಿ ಸರಿ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಆ ರೀತಿ ಮಾಡಬೇಕು, ಸಹಾಯ ಮಾಡಬೇಕು ಅಂತ ಅವ್ರಿಗೆ ಕೂಡ ಕೇಳ್ಕೊಂಡಿದ್ವಿ. ಆ ಉದ್ದೇಶಕ್ಕೆ ಇವತ್ತು ವಕೀಲ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಇನ್ನೂ ಬೇರೆ ಸದಸ್ಯರು ಬಂದಿದ್ದಾರೆ. ಅವರು ಸಹ ನಾವು ಒಳಗೊಂಡು ಈ ಪತ್ರಿಕಾ ಸಭೆ ಮಾಡಿದ್ದೀವಿ. ಆ ಮೂಲಕ ಎಲ್ಲ ವಕೀಲರು ಸಹ ಸಹಕಾರ ಕೊಡಬೇಕು.
ಅಂತ ಹೇಳಿ ನಾನು ಈ ಮೂಲಕ ಕೋರ್ತಾ ಇದ್ದೀನಿ. ಇನ್ನೊಂದು ಮಹತ್ವಪೂರ್ಣವಾದ ಕೋರಿಕೆ ಏನಂದರೆ, ಈ ಲೋಕ ಅದಾಲತ್ ಸಂಪೂರ್ಣ ಯಶಸ್ವಿ ಆಗಬೇಕಂದ್ರೆ ನೀವು ಚಳ್ಳಕೆರೆಯ ನ್ಯಾಯಾಲಯಗಳ ಎಲ್ಲ ವ್ಯಾಪ್ತಿಯ ಎಲ್ಲ ಪಕ್ಷಗಾರರಿಗೆ ಅಥವಾ ವ್ಯಾಜ್ಯಗಾರರಿಗೆ ಮಾಹಿತಿಯನ್ನು ಕಳಿಸಬೇಕು, ತಿಳಿಸಬೇಕು. ಆ ಮೂಲಕ ಅವರು ಬಂದು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕು. ಅದಕ್ಕೆ ನೀವು ಕಾರಣರಾಗಬೇಕು. ಸೊ ನಿಮ್ಮಿಂದ ಅದಾಗಲಿ ಮತ್ತು ನೀವು ಆ ರೀತಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಮತ್ತು ಇದನ್ನು ಕೇವಲ ಒಂದು ದಿನದ ಮಾತ್ರ ಅಂತ ಒಂದು ಪ್ರಕಟಣೆ ಅಲ್ಲದೆ, ಒಂದು ನಿಮ್ಮ ಸಾಧ್ಯತೆಯ ಅಡಿಯಲ್ಲಿ ಅಥವಾ ನಿಮ್ಮ ಏನು ಪ್ರಯೋಜನೆ ಅಡಿಯಲ್ಲಿ ನಿತ್ಯವೂ ಅಥವಾ ವಾರದಲ್ಲಿ 2 ದಿನ ನಿಮ್ಮ ಪತ್ರಿಕೆಯಲ್ಲಿ ಇದು ಪ್ರಕಟಣೆ ಆಗುವ ಹಾಗೆ ಅಥವಾ ಗೊತ್ತಾಗುವ ಹಾಗೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ನಿಮ್ಮ ಮೂಲಕನೇ ಜನರಿಗೆ ಏನಾದರೂ ಮಾಹಿತಿ ಅತಿ ಶೀಘ್ರದಲ್ಲಿ ತಲುಪೋದು. ಆ ರೀತಿ ಅತಿ ಶೀಘ್ರವಾಗಿ ತಲುಪಿಸ್ತೀರಾ ಅಂತ ನನ್ನ ಭರವಸೆ ಮತ್ತು ನಿಮ್ಮಲ್ಲಿ ಕೋರಿಕೆ. ಧನ್ಯವಾದಗಳು. ಹೆಚ್ಚಿನ 2026 ಮೊದಲು 12/9/2026 ಇತ್ತು. ಅದು 12/9/26ರಿಂದ 19/9/26ಕ್ಕೆ ಮುಂದೂಡಲಾಗಿದೆ. ಒಂದೆರಡು ಮಾತು. ರಾಷ್ಟ್ರ ಮಟ್ಟದಲ್ಲಿ 4 ರಾಷ್ಟ್ರೀಯ ಲೋಕ ಅದಾಲತ್ಗಳನ್ನು ನಡೆಸಲಾಗ್ತದೆ. ಈಗ ಇದೇ ತಿಂಗಳು 3ನೇ ರಾಷ್ಟ್ರೀಯ ಲೋಕ ಅದಾಲತನ್ನು ಸೆಪ್ಟೆಂಬರ್ 19ನೇ ತಾರೀಕು ಮಧ್ಯಾಹ್ನ 2:30ರಿಂದ 5 ಗಂಟೆಗೆ ನಡೆಸಲಾಗ್ತದೆ. ಈಗಾಗಲೇ ನಿಮಗೆ ಇಲ್ಲಿ ಗೌರವಾನ್ವಿತ ಹಿರಿಯ ನ್ಯಾಯಾಧೀಶರು ಯಾವ್ಯಾವ ಪ್ರಕರಣದಲ್ಲಿ ರಾಜಿ ಮಾಡಿಕೊಡ್ಬೋದು ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಾವು ಸಿವಿಲ್ ಪ್ರಕರಣಗಳನ್ನಷ್ಟೇ ಅಲ್ಲದೆ ಕ್ರಿಮಿನಲ್ ಪ್ರಕರಣಗಳಲ್ಲೂ ಕೆಲವೊಂದು ರಾಜಿ ಪ್ರಕರಣಗಳಂತಾನೆ ಇರುತ್ತೆ, ಕಂಪೌಂಡಬಲ್ ಅಫೆನ್ಸ್ ಅಂತ. ಅಂಥ ಪ್ರಕರಣದಲ್ಲಿ ಒಂದು ಸೌಹಾರ್ದಯುತ ಜೀವನ ನಡೆಸುವ ಸಲುವಾಗಿ ಕಾನೂನಲ್ಲಿ ಅವಕಾಶ ಇರೋದ್ರಿಂದ ಯಾರು ದೂರನ್ನು ಕೊಟ್ಟಿರ್ತಾರೆ ಮತ್ತು ನೊಂದ ವ್ಯಕ್ತಿಗಳಿರ್ತಾರೆ, ಅವರು ಮತ್ತು ಆರೋಪಿಗಳು ಪರಸ್ಪರ ಒಪ್ಪಿಗೆ ಹೊಂದಾಣಿಕೆ ಮೇರೆಗೆ ಅಂತಹ ಕೇಸ್ಗಳನ್ನು ಸಹ ನಾವು ರಾಜಿ ಮಾಡ್ಕೋಬಹುದು. ಇಲ್ಲಿ ಮುಖ್ಯವಾಗಿ ಲೋಕ ಅದಾಲತ್ನ ನಾವು ಜನತಾ ನ್ಯಾಯಾಲಯ ಅಂತಾನೂ ಕರಿತೇವೆ. ಜನತಾ ನ್ಯಾಯಾಲಯ ಅಂದರೆ ಇಲ್ಲಿ ಜನರೇ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಇದರಲ್ಲಿ ಪ್ರಮುಖವಾಗಿರುತ್ತೆ. ನ್ಯಾಯಾಲಯದಲ್ಲಿ ತುಂಬ ಹೆಚ್ಚಿನ ಸಮಯ ಹಿಡಿಬಹುದು. ಅದೇ ಬಟ್ ಇದು ಜನತಾ ನ್ಯಾಯಾಲಯದಲ್ಲಿ ಪಾರ್ಟಿಗಳೇನೆ ಇಬ್ಬರಿಗೂ ಬೈಂಡಿಂಗ್ ನೇಚರ್ ಇರುತ್ತೆ. ಇದರಲ್ಲಿ ಯಾವುದೇ ಅಪೀಲ್ ಸಲ್ಲಿಸಲಿಕ್ಕೂ ಅವಕಾಶ ಇರೋದಿಲ್ಲ. ಹಾಗಾಗಿ ಇದು ಕಡಿಮೆ ಖರ್ಚಿನಲ್ಲಿ ಹಾಗೂ ಶೀಘ್ರವಾಗಿ ಪರಿಹಾರವನ್ನು ನಾವು ಕಂಡುಕೊಳ್ಬಹುದಾಗಿದೆ. ಅದರಿಂದ ಎಲ್ಲ ಜನರು ಈ ಲೋಕ ಅದಾಲತ್ಗೆ ಒತ್ತು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮತ್ತು ಇದರಲ್ಲಿ ನೀವೇನಾದರೂ ನ್ಯಾಯದ ಶುಲ್ಕ ಏನಾದರೂ ಕೊಟ್ಟಿದ್ರು ಈ ಲೋಕ ಅದಾಲತಲ್ಲಿ ರಾಜಿಯಾಗುವ ಪ್ರಕರಣಗಳಿಗೆ ಅಂಥ ನ್ಯಾಯದ ಶುಲ್ಕನೂ ಸಹ ವಾಪಸ್ಸು ಹಿಂದಿರುಗಿಸಲಾಗ್ತದೆ. ಇದ್ರದ್ದು ಬಗ್ಗೆ ಈಗ ನಾವು ನ್ಯಾಯಾಧೀಶರಾಗಲಿ ವಕೀಲರಾಗಲಿ ಈಗ ನಾವು ಒತ್ತು ಕೊಡೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಪಾರ್ಟಿಗಳಿಗೆ ಇದರಲ್ಲಿ ಇಂಟ್ರೆಸ್ಟ್ ಬರಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ಜನರಿಗೆ ಈ ಥರದ ಒಂದು ವ್ಯವಸ್ಥೆ ಇದೆ, ಇದೊಂದು ಕಾನೂನುಬದ್ಧವಾಗಿದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕು. ಮತ್ತು ಈ ಒಂದು ಜನತಾ ನ್ಯಾಯಾಲಯದಲ್ಲಿ ಯಾವುದೇ ರಾಜಿನೂ ಅದು ಕಾನೂನು ಚೌಕಟ್ಟಿನಲ್ಲಿ ಇದ್ರೆ ಮಾತ್ರ ಅದಕ್ಕೆ ನಾವು ಅಂಗೀಕಾರವನ್ನು ನೀಡ್ತೀವಿ. ಅದರಿಂದ ಹೆಚ್ಚಿನ ಸಂಖ್ಯೆ ಜನರು ಈ ಒಂದು ಲೋಕ ಅದಾಲತ್ನ ಸದುಪಯೋಗ ಪಡಿಸಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಿಕೊಳ್ಬೇಕೆಂದು ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಈ ಮುಂದೆ ಬರ್ತಕ್ಕಂಥ ನ್ಯಾಷನಲ್ ಲೋಕ ಅದಾಲತ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಲೋಕ ಅದಾಲತ್ ಮಾಡೋಂಥ ಮೂಲ ಉದ್ದೇಶ ಏನಂದರೆ ಕಕ್ಷಿದಾರರ ಮಧ್ಯೆ ಒಂದು ಸಂಬಂಧ ಗಟ್ಟಿಯಾಗಲಿ ಅಂತ, ಮತ್ತು ಬೇಗ ಪ್ರಕರಣ ಇತ್ಯರ್ಥ ಆಗಲಿ ಅಂತ. ಅದ್ರ ಜೊತೆಗೆ ನ್ಯಾಯಾಲಯದ ಶುಲ್ಕ ಇಲ್ದಲೇ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂಥದ್ದು. ಮತ್ತು ಇಲ್ಲಿ ಇತ್ಯರ್ಥ ಆದಂಥ ಪ್ರಕರಣಗಳ ಮೇಲ್ಮನವಿ ಇಲ್ಲದೆ ಇರೋದ್ರಿಂದ ಆ ಒಂದು ರಾಜಿ ಸಂಧಾನದ ಮುಖಾಂತರ ಇತ್ಯರ್ಥ ಆದರೆ ಯಾವುದೇ ಥರದ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಎಷ್ಟೋ ಪ್ರಕರಣಗಳಲ್ಲಿ ಗಂಡ ಹೆಂಡತಿ ಒಂದಾಗಿ ಹೋಗಿರೋಂಥ ವಿಷಯಗಳಿದ್ದಾವೆ, ಅಣ್ಣ ತಮ್ಮಂದಿರು ಪಾಲು ವಿಭಾಗ ಮಾಡ್ಕೊಂಡು ಹೋಗಿರೋಂಥ ವಿಷಯಗಳಿದ್ದಾವೆ. ಚೆಕ್ ಬೌನ್ಸ್ ಕೇಸುಗಳಲ್ಲಿ ಒಬ್ರಿಗೊಬ್ರು ರಾಜಿ ಮಾಡಿಕೊಂಡು ಕಡಿಮೆ ಹಣ ಪಾವತಿ ಮಾಡಿ ಆ ಪ್ರಕರಣನ ಮುಗಿಸ್ಕೊಂಡಿದ್ದಾರೆ. ಈಗ ಹಲವಾರು ಮತ್ತು ಬ್ಯಾಂಕ್ ಪ್ರಕರಣಗಳಲ್ಲಿ ಎಷ್ಟೋ ಜನಕ್ಕೆ ಬಡ್ಡಿನ ಪೂರ್ತಿ ಮನ್ನಾ ಮಾಡಿಸಿ ಬರೀ ಅಸಲಿಗೆ ಒಂದು ಇತ್ಯರ್ಥ ಮಾಡಿಕೊಟ್ಟಂಥ ನಿದರ್ಶನಗಳಿದ್ದಾವೆ. ಹೀಗೆ ಹಲವಾರು ಪ್ರಕರಣಗಳು ಬೇರೆ ಬೇರೆ ಪ್ರಕರಣಗಳಲ್ಲಿ ಈ ಒಂದು ರಾಜಿ ಸಂಧಾನದ ಮುಖಾಂತರ ಮಾಡಿಕೊಂಡ್ರೆ ಕಕ್ಷಿದಾರರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಇಡೀ ದೇಶಾದ್ಯಂತ ಈ ಒಂದು ಲೋಕ ಅದಾಲತನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ವಕೀಲರ ಸಂಘದ ಕಡೆಯಿಂದ ಎಲ್ಲ ವಕೀಲರು ಕೂಡ ಈ ರಾಷ್ಟ್ರೀಯ ಲೋಕ ಅದಾಲತ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಡೋದ್ರ ಮುಖಾಂತರ ಮತ್ತು ತಾವುಗಳು ಕೂಡ
ನೀವು ಅತಿ ಹೆಚ್ಚಿಗೆ ಪ್ರಚಾರ ಮಾಡಿ ಕಕ್ಷಿದಾರರಿಗೆ ಈ ರಾಜಿ ಸಂಧಾನದಲ್ಲಿ ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಇವತ್ತು ದಿವಸ ನ್ಯಾಯಾಧೀಶರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಹಾಗಾಗಿ ಈ ಒಂದು ಲೋಕ ಅದಾಲತ್ಗೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ಬೆಂಬಲ ಸೂಚಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನ್ಯಾಯಾಲಯದ ಪರವಾಗಿ ಮತ್ತು ನಮ್ಮ ವಕೀಲರ ಸಂಘದ ಪರವಾಗಿ ಎಲ್ಲರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೀನಿ.